ಸದ್ಯಕ್ಕೆ ತನಿಖೆ ಒಂದು ಕಡೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಸ್ಥಳದಲ್ಲಿ ನೋಡಿ ಯಾವ ರೀತಿಯಾಗಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗೇನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆತ ಡ್ರೈವರ್, ಆತನ ಕಾಲುಗಳಿಗೆ ಬಹಳ ಗಂಭೀರವಾಗಿ ಪೆಟ್ಟಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಆತ ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ದ, ನಮ್ಮದೇನೂ ತಪ್ಪಿಲ್ಲ, ನಾವು ಅತಿ ವೇಗವಾಗಿಯೂ ಕೂಡ ಪ್ರಯಾಣವನ್ನು ಮಾಡ್ತಾ ಇರಲಿಲ್ಲ, ನಾವು ನಿಧಾನಗತಿಯಲ್ಲೇ ಸಾಕ್ತಾ ಇದ್ವಿ. ಬಟ್ ಆದರೆ ಅಪೋಸಿಟ್ ಇಂದ ಬಂದಂತಹ ಈ ಲಾರಿ, ಕಂಟೈನರ್ ಲಾರಿ ಏನಿದೆ ಅದು ವೇಗವಾಗಿ ಬರ್ತಾ ಇತ್ತು. ವೇಗವಾಗಿ ಬಂದು ನಮ್ಮ ಬಸ್ಗೆ ಗುದ್ದಿದಂತಹ ರಭಸಕ್ಕೆ ಈ ರೀತಿಯಾದಂತಹ ಘಟನೆ ಆಯಿತು, ಈ ರೀತಿಯಾಗಿ ಆಗೋಯ್ತು ಅಂತ ಹೇಳಿ ಅಲ್ಲಿ ನಡೆದಂತಹ ಒಂದೊಂದು ಚಿತ್ರಣವನ್ನು ಕೂಡ ಅವರು ಬಿಚ್ಚಿಟ್ಟಿದ್ರು. ಮತ್ತು ಅವರ ಕಾಲಿಗೂ ಕೂಡ ಗಂಭೀರವಾಗಿ ಪೆಟ್ಟಾಗಿದೆ, ಕಾಲು ಮುರಿದೋಗಿದೆಯಾ ಏನು ಕತೆ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ಕಡೆ ತನಿಖೆ ಸಾಗ್ತಾ ಇದೆ, ಒಂದು ಕಡೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಹಿರಿಯೂರಲ್ಲಿ ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಮತ್ತೊಂದು ಕಡೆ ತುಮಕೂರಲ್ಲೂ ಕೂಡ ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗ ಕಳೆದುಕೊಂಡಿರುವವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಅಟ್ಲೀಸ್ಟ್ ಕೊನೆಯದಾಗಿ ನಾವು ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಸತ್ತಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಮುಖ ನೋಡ್ಕೊಳ್ಳೋರು, ಮುಖ ಏನು ನೋಡ್ಕೊಳ್ಳೋದಕ್ಕಾದರೂ ಅವಕಾಶ ಇರುತ್ತೆ, ತಬ್ಬಿ ಅಳೋದಕ್ಕಾದರೂ ಅವಕಾಶ ಇರುತ್ತೆ. ಬಟ್ ಆದರೆ ಇಲ್ಲಿ ಕಂಪ್ಲೀಟಾಗಿ ದೇಹಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಕೊನೆಯದಾಗಿ ಮುಖ ನೋಡೋದಕ್ಕೂ ಕೂಡ ಅವಕಾಶ ಸಿಗಲಿಲ್ವಲ್ಲ ಅನ್ನುವಂತಹ ರೋಧನೆಯನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಕಂಟೈನರ್ನ ಮುಂಭಾಗ ಯಾವ ರೀತಿಯಾಗಿ ಹೊತ್ತು ಉರಿತಾ ಇದೆ, ಕಂಪ್ಲೀಟಾಗಿ ಭಸ್ಮವಾಗಿದೆ. ಲಾರಿ ಚಾಲಕ ಕೂಡ ಸ್ಥಳದಲ್ಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಮತ್ತು ಇನ್ನೂ ಒಂದು ಬಹುದೊಡ್ಡ ಒಂದು ದುರಂತ ತಪ್ಪಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಬಸ್ ಏನು ಅಪಘಾತಕ್ಕೀಡಾಗಿ ಕಂಪ್ಲೀಟಾಗಿ ಬಸ್ ಹೊತ್ತು ಉರಿತಾ ಇದೆಯೋ, ಹಿಂದೆಗಡೆ ಕೂಡ ಒಂದು ಬಸ್ ಬರ್ತಾ ಇತ್ತಂತೆ. ಆ ಬಸ್ ಜಸ್ಟ್ ಮಿಸ್ ಆಗಿದೆ, ಆ ಬಸ್ಗೂ ಕೂಡ ಅಪಘಾತ ಆಗಿದೆ. ಅದರಲ್ಲಿ ವಿದ್ಯಾರ್ಥಿಗಳು ಟ್ರಿಪ್ಪಿಗೆ ಅಂತ ಹೇಳಿ ತೆರಳ್ತಾ ಇದ್ರಂತೆ. ಕೆಲ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ, ಹೇಗಾಯಿತು ಈ ಒಂದು ಅಪಘಾತ ಅಂತ ಹೇಳಿ. ನೋಡಿ, ಮೃತದೇಹಗಳ ಒಂದೊಂದು ದೇಹದ ಭಾಗಗಳನ್ನು ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಟ್ರಾಫಿಕ್ ಜಾಮ್ ಮತ್ತು ಜಂಗುಳಿ ಮತ್ತು ಜನಗಳನ್ನ ಕ್ಲಿಯರ್ ಮಾಡೋದೇ ಒಂದು ಕಡೆ ದೊಡ್ಡ ಟಾಸ್ಕ್. ಏನಾಯಿತು ಅಂತ ಕ್ಷಣಕ್ಕೂ ಹೆಚ್ಚಾಗ್ತಾ ಇತ್ತು ಜನರ ಸಂಖ್ಯೆ ಕೂಡ. ಮತ್ತು ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಅಪಘಾತ ಆದಂತಹ ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ತೀವ್ರವಾಗಿತ್ತು, ನಾವೇನೂ ಕೂಡ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಬಸ್ ಹೊತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಬಸ್ಸಿಂದ ಹೊರಗಡೆ ಬಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಮತ್ತೊಂದು ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ಬಸ್ ಯಾವ ರೀತಿಯಾಗಿ ಸುಟ್ಟು ಕರ್ಕಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೆಲವರು ಟ್ರಿಪ್ಪಿಗೆ ಅಂತ ಹೇಳಿ ಹೋಗ್ತಾ ಇದ್ರು, ಕೆಲವರು ಈ ಫೋಟೋಶೂಟ್ಗೆ ಅಂತೇನೆ ಹೇಳಿ ಹೋಗ್ತಾ ಇದ್ರಂತೆ. ಮದುವೆ ಫಿಕ್ಸ್ ಆಗಿತ್ತಂತೆ. ಮದುವೆ ಫಿಕ್ಸ್ ಆಗಿ ಈ ಮದುವೆಗೆ ಇನ್ನೇನು 1-1.5 ತಿಂಗಳಷ್ಟೇ ಬಾಕಿ ಇತ್ತಂತೆ. ಅಷ್ಟರಲ್ಲಾಗಲೇ ಈ ದುರಂತ ಸಂಭವಿಸಿದೆ. ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಂತಹವರು ಈ ರೀತಿಯಾಗಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಅಂತಂದರೆ ನಿಜಕ್ಕೂ ಬಹಳ ದುರಾದೃಷ್ಟಕರ ಸಂಗತಿ. ಈಗ ನೋಡಿ, ಅಪಘಾತ ಆಗಿದ್ದು 2 ಗಂಟೆ 15 ನಿಮಿಷಕ್ಕೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಆ 2 ಗಂಟೆ 15 ನಿಮಿಷದಲ್ಲಿ ಎಚ್ಚರನೇ ಇರೋದಿಲ್ಲ ನಮ್ಮೆಲ್ರಿಗೂ ಕೂಡ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತೀವಿ, ಬಸ್ ಹೋಗ್ತಾ ಇದೆ ಆರಾಮಾಗಿ. ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ನಿದ್ದೆಗೆ ಜಾರಿರ್ತಾರೆ. ಈ ಸಂದರ್ಭದಲ್ಲಿ ಅಪಘಾತ ಆದಾಗ ಏನು ಮಾಡಬೇಕು ಏನು ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಎಚ್ಚರ ಕೂಡ ಕೆಲವ್ರಿಗೆ ಆಗಿರೋದಿಲ್ಲ. ಅಷ್ಟರ ಮಟ್ಟಿಗೆ ನಿದ್ದೆಗೆ ಜಾರಿರ್ತಾರೆ. ಬಟ್ ನಿದ್ರೆಗೆ ಜಾರಿದ್ದವರೆಲ್ಲರೂ ಕೂಡ ಇದೀಗ ಚಿರನಿದ್ರೆಗೆ ಜಾರಿದ್ದಾರೆ. ಭಾರತ ಲೋಕಕ್ಕೆ ತಮ್ಮ ಪಯಣವನ್ನು ಬೆಳೆಸಿದ್ದಾರೆ. ಯಮರಾಯ ಅಲ್ಲಿ ಕಾದು ಕುಳಿತಿದ್ದ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈಗ 9ಕ್ಕೂ ಹೆಚ್ಚು ಮಂದಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತು ಕೆಲವರಿಗೆ ಹಣೆಗೆ ಪೆಟ್ಟಾಗಿದೆ, ಕೆಲವರಿಗೆ ಕೈಕಾಲಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಅವರೆಲ್ಲರನ್ನೂ ಕೂಡ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತು ಕೆಲವರು ಬದುಕು ಉಳಿದಿದ್ದೇ ರೋಚಕ ಅಂತ ಹೇಳಲಾಗ್ತಾ ಇದೆ.
ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂದರೆ ಬಸ್ ಅಷ್ಟರಲ್ಲಾಗಲೇ ಕಂಪ್ಲೀಟಾಗಿ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ನೋಡಿ, ಗಗನ ಅನ್ನೋರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಶ್ಮಿ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿ ತಮ್ಮ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಕೂಡ ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇತ್ತು. ರಶ್ಮಿ ಅವರು ಬೇರೆ ಯಾರ್ದೋ ಸಹಾಯದಿಂದ ಅವ್ರ ಮೊಬೈಲಿಂದ ಕರೆ ಮಾಡಿ ಕುಟುಂಬಸ್ಥರಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ರೀತಿಯಾಗಿ ಆಯಿತು ಅಪಘಾತ, ನಾನು ಬದುಕಿದ್ದೇನೆ, ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ರಕ್ಷಿತಾ ಅವರು ಕೂಡ ಬದುಕುಳಿದಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಕ್ಟೋರಿಯಾದಲ್ಲಿ ಮಂಜುನಾಥ್ ಅನ್ನುವಂಥವರು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಅತಿ ಹೆಚ್ಚು ಗಾಯಕ್ಕೆ ಒಳಗಾಗಿದ್ರು, ಸುಟ್ಟ ಗಾಯಗಳಿಂದ ಒಳಗಾಗಿದ್ರು, ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸಗಳು ಆಗಿದೆ. ಮತ್ತು ಈ ಆ್ಯಂಬುಲೆನ್ಸ್ ಡ್ರೈವರ್ಗಳು ಕೂಡ ಹೇಳ್ತಾ ಇದ್ರು, ನಾವು ಅಪಘಾತ ಆದಂತಹ ಸಂದರ್ಭದಲ್ಲಿ ನಮಗೆ ಕರೆ ಬಂತು, 2:30 ಸುಮಾರಿಗೆ ನಮಗೆ ಕರೆ ಬಂತು. ಕರೆ ಬಂದ ತಕ್ಷಣ ನಾವು ಹೋದ್ವಿ. ಅಷ್ಟರಲ್ಲಾಗಲೇ ಎಷ್ಟೋ ಜನರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಅಂದರೆ ಅಷ್ಟರಲ್ಲಾಗಲೇ 4 ರಿಂದ 5 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು. ಉಳಿದವರ ರಕ್ಷಣೆಗೆ ಅಂತ ಹೇಳಿ ನಾವು ಕೂಡ ಮುಂದಾಗಿದ್ವಿ. ಬಟ್ ಆದರೆ ಬಹಳ ತೀವ್ರತೆಯಲ್ಲಿ ಒಂದು ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಉರಿತಾ ಇತ್ತು. ನಮಗೂ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲಿ ನಾವು ಬೆಂಕಿಗೆ ಸಿಕ್ಕಾಕೊಳ್ತೀವೋ ಅನ್ನುವಂತಹ ಭಯ ಕೂಡ ಇತ್ತು ಅಂತ ಹೇಳಿ ಆ್ಯಂಬುಲೆನ್ಸ್ನ ಡ್ರೈವರುಗಳು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಈಗ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಮಕ್ಕಳನ್ನು ಕಳೆದುಕೊಂಡವರು ಅಥವಾ ಮನೆಯ ಸದಸ್ಯರನ್ನು ಕಳೆದುಕೊಂಡು ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.